ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಬ್ಲಾಗ್ಗೆ ಸ್ವಾಗತ. ಇದು ಕಂಪ್ಲೀಟ್ ಶನಿವಾರದ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ಬ್ಲಾಗ್ ಕಂಪ್ಲೀಟಾಗಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವ ಜೋಳದ ರೊಟ್ಟಿ ಹಾಗೆ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ ಈ ಬ್ಲಾಗಲ್ಲಿ. ಬೆಳಿಗ್ಗೆ ಬೇಗ ಎದ್ದು ರಂಗೋಲಿನೆಲ್ಲ ಹಾಕ್ಕೊಂಡು ಟಿಫನ್ ಮಾಡಿಕೊಟ್ಟು ಕಂಪ್ಲೀಟ್ ಎಲ್ಲ ಕೆಲಸನೂ ಮುಗಿಸಿದೆ. ಹಾಗೆ ಸ್ವಲ್ಪ ಸ್ಟಿಚಿಂಗ್ ಕೂಡ ಇತ್ತು, ಅದನ್ನು ಕೂಡ ಮುಗಿಸಿದೆ. ಅದೆಲ್ಲ ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿಲ್ಲ. ಕಂಪ್ಲೀಟ್ ತುಂಬ ಚಿಕ್ಕದಾಗಿ ರಂಗೋಲಿನ ಹಾಕೋತೀನಿ. ನಂಗೆ ಅಷ್ಟೊಂದು ರಂಗೋಲಿ ಕೂಡ ಹಾಕೋಕ್ಕೂ ಬರೋದಿಲ್ಲ. ಹೊಸಲಿಗೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ರಂಗೋಲಿನ ಹಾಕಿ ಹಾಗೆ ಒಂದು ಪುಟ್ಟದಾಗಿ ಇಲ್ಲಿ ತುಳಸಿ ಗಿಡನ ಇಟ್ಕೊಂಡಿದ್ದೀನಿ. ಅದ್ರ ಮುಂದೆ ಕೂಡ ರಂಗೋಲಿನ ಹಾಕ್ತಾಯಿದ್ದೀನಿ. ನಾವು ಹಳ್ಳಿಲಿರೋದ್ರಿಂದ ಕಾಮನ್ ಆಗಿ ಇದೆಲ್ಲ ಹಾಕ್ತೀವಿ. ಹಳ್ಳಿಲಿರೋರಿಗೆ ತುಳಸಿ ಕಟ್ಟೆ ಆಗಿರ್ಬೋದು, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ದಿನ ಪ್ರತಿ ನಡೀತಾನೆ ಇರುತ್ತೆ. ನಾನು ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹಳ್ಳಿಲಿರೋದ್ರಿಂದ ಇದೇನು ಮಾಡ್ತಿದ್ಯಾ ಅಂತ ತುಂಬ ಜನ ಕ್ವಶನ್ ಮಾಡೋದುಂಟು. ಅವ್ರಿಗೆಲ್ಲ ಹೇಳೋಕ್ಕಾಗೋದಿಲ್ಲ, ಒಂದು ಸಕ್ಸಸ್ ಕಂಡ್ಮೇಲೆ ಹೇಳಬೇಕು ಅಂತ ಅಷ್ಟೇ. ಹಾಗೆ ಸ್ವಲ್ಪ ತರಕಾರಿನೆಲ್ಲ ತೊಗೊಂಬಂದಿದ್ರು, ಅದನ್ನು ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಣ್ಣು ಇಲ್ಲಿ ನೋಡ್ತಿರ್ಬೋದು, ಇದು ಮಸಾಲೆ, ಇದು ಹೋಮ್ ಮೇಡ್ ಮಸಾಲೆ ಅಂತ ಕೊಟ್ಟಿದ್ದಾರೆ. ಇದನ್ನು ಇವತ್ತು ಟ್ರೈ ಮಾಡಬೇಕು ಯಾವ ರೀತಿ ಫ್ಲೇವರ್ ಇರುತ್ತೆ ಅಂತ. ಫ್ಲೇವರ್ ಎಲ್ಲ ಚೆನ್ನಾಗಿದೆ, ಟೇಸ್ಟ್ ನೋಡಬೇಕು ಯಾವ ರೀತಿ ಇದೆ ಅಂತ. ಡಬಲ್ ಪ್ಯಾಕಿಂಗ್ ಇದೆ, ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಕೂಡ ಇದೆ. ಹೋಮ್ ಮೇಡ್ ಅಂದಿದ್ದಕ್ಕೆ ಈ ಪ್ಯಾಕೆಟನ್ನು ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆ ಈ ಸರ್ತಿ ನಾನು ಟ್ರೈ ಮಾಡಬೇಕು ಅಂತ ಇವತ್ತಿನ ರೆಸಿಪಿಯೊಳಗೆ ನಾನು ಇದೇ ಮಸಾಲಾನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನಾರ್ಮಲಿ ನಮ್ಮ ಮನೇಲಿ ಮಸಾಲೆ ತಿನ್ನೋದು ಅಷ್ಟಕ್ಕಷ್ಟೇ, ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಮಸಾಲೆ ಇಷ್ಟಪಡೋದಂದರೆ ನಾನು. ಹಾಗೆ ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಲ್ಲಿ 1 ಕಪ್ ಬೇಳೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ಬೇಳೆ ಮನೇಲಿ ಇರೋದಲ್ಲ, ಇದು ಅಂಗಡಿಯಿಂದ ತೊಗೊಂಬಂದಿದ್ದು. ಮನೇಲಿ ಇರೋ ಬೇಳೆ ಎಲ್ಲ ಖಾಲಿಯಾಗಿತ್ತು. ಹೆಸರು ಬೇಳೆ ಇತ್ತು, ಬಟ್ ಮೊನ್ನೆ ಕೂಡ ಮಾಡಿದ್ದೆ ಅಂತ ಬೇಡ ಅಂದ್ಬಿಟ್ಟು ತೊಗರಿ ಬೇಳೆನ ಹಾಕ್ಬಿಟ್ಟು ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯನ ಹಾಗೆ ಅದ್ರ ಜೊತೆಗೆ ಬೇಳೆ ಸಾರು ಕೂಡ ಮಾಡ್ಕೋಬೇಕು. ಬೇಳೆನ ನೋಡ್ತಿರ್ಬೋದು ನೀವು ಯಾವ ರೀತಿ ಇಲ್ಲಿ ಬರ್ತಾ ಇದೆ ಹೊಲಸು ಅಂತ. ಅದೊಂದು 2 ಸರ್ತಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಕುದಿಯೋಕೆ ಇಡ್ತೀನಿ. ಒಂದು 2 ಟೊಮೆಟೊನ ಇಲ್ಲಿ ಕುದಿಯೋಕ್ಕೆ ಹಾಕ್ತೀನಿ, ಒಂದು ಸಾಂಬಾರಿಗೆ ಹಾಗೆ ಇನ್ನೊಂದು ಪಲ್ಯಕ್ಕೆ ಬರುತ್ತೆ ಅಂತ. ಕೆಲವರು ಬೇಳೆ ಕುದಿಸುವಾಗಲೇ ಉಪ್ಪು, ಅರಿಶಿನ ಇದೆಲ್ಲ ಹಾಕೋತಾರೆ. ನಾನು ಅದೇನು ಹಾಕೊಂಡಿಲ್ಲ, ಜಸ್ಟ್ ಒಂದು ಟೊಮೆಟೊ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಕುದಿಯೋಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 3 ಬಿಸಿಲು ಹೊಡಿಸಿ ಆಮೇಲೆ ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಕುದ್ದಿದೆ. ನಮ್ಮ ಕಡೆ ಎಲ್ಲ ಕೆರೆ ನೀರಿಗೆ ಬೇಗ ಬೇಳೆ ಕುದಿಯುತ್ತೆ, ಬೇಗ ಅಡುಗೆ ಎಲ್ಲ ಚೆನ್ನಾಗಿ ಆಗುತ್ತೆ, ಟೇಸ್ಟ್ ಕೂಡ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಹಳ್ಳಿಲಿ ಕೆರೆ ಇರೋದ್ರಿಂದ ನಾವು ಕೆರೆ ನೀರೇ ಯೂಸ್ ಮಾಡೋದು. ಕುಡಿಯೋಕೆ ಮಾತ್ರ ಫಿಲ್ಟರ್ ನೀರೆಲ್ಲ ತರ್ತೀವಿ. ಕೆಲವರಿಗೆ ಆ ನೀರು ಕಲರ್ ನೋಡಿದರೆ ಇಷ್ಟ ಆಗೋದಿಲ್ಲ. ಇನ್ನು ಕೆಲವರು ಕೆರೆ ನೀರು ನೋಡಿದ ತಕ್ಷಣವೇ ಕುಡಿಬೇಕು ಅಂತ ಅಂದ್ಕೊತಾರೆ, ಅದು ಅವ್ರವ್ರ ಇಷ್ಟ. ಹಾಗೆ ಇಲ್ಲಿ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಒಗ್ಗರಣೆ ಕೊಡ್ತಾ ಇದ್ದೀನಿ. ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ 1-2 ಎಸಳಷ್ಟು ಕರಿಬೇವು. ಈ ಕರಿಬೇವು ಗಿಡ ನಮ್ಮ ಹಿತ್ತಲಲ್ಲೇ ಇರೋದ್ರಿಂದ ನಮಗೆ ಯಾವಾಗ ಬೇಕು ಆವಾಗ ಫ್ರೆಶ್ ಕರಿಬೇವು ಸಿಗುತ್ತೆ. ಹಾಗೆ ಒಂದು ಸ್ವಲ್ಪ ಹಸಿ ಖಾರ, ಮಸಾಲೆ ಹಸಿ ಖಾರ ಇದು. ನಾವು ಆಲ್ಮೋಸ್ಟ್ ಹಸಿ ಖಾರನೇ ಯೂಸ್ ಮಾಡೋದು, ಅಚ್ಚ ಖಾರ ಪುಡಿ ನಾವು ಯೂಸ್ ಮಾಡೋದು ತುಂಬ ಕಡಿಮೆ. ಸಾಂಬಾರಿಗೆ ಅದೆಲ್ಲ ಯೂಸ್ ಮಾಡ್ತೀವಿ, ಪಲ್ಯಕ್ಕೆ ಆಲ್ಮೋಸ್ಟ್ ಇದೇನೇ ಯೂಸ್ ಮಾಡೋದು. ಬೇಯಿಸಿಟ್ಕೊಂಡಿರುವಂಥ ಟೊಮೆಟೊನ ಇಲ್ಲಿ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಟೊಮೆಟೊ ಚೆನ್ನಾಗಿ ಇನ್ನೂ ಸ್ವಲ್ಪ ಮೆತ್ತಗಾಗತ್ತೆ ಅಂತ ಅಷ್ಟೇ. ಇದಾದಮೇಲೆ ಚೆನ್ನಾಗಿ ಬಿಡಿಸಿ ಹಾಗೆ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇದನ್ನು ನೀವು ಕಟ್ ಮಾಡಿ ಕೂಡ ಹಾಕೋಬೋದು. ಕಟ್ ಮಾಡಿ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಎಸಳಾಗಿ ಬಿಡಿಸ್ಕೊಂಡ್ರೆ ಒಂದೊಂದು ಎಲೆಯಾಗಿ ಅದು ಚೆನ್ನಾಗಿರುತ್ತೆ. ಅದು ಸಾಫ್ಟ್ ಆಗೋವರೆಗೂ ಇಲ್ಲಿ ಬೇಯಿಸ್ಕೋಬೇಕು. ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊತೀನಿ. ಅಂದರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವು ಬೇಕಿದ್ದರೆ ಮೆಂತ್ಯ ಸೊಪ್ಪನ್ನ ಹಾಗೆ ಕೂಡ ಹಸಿದಾಗಿ ಕೂಡ ರೊಟ್ಟಿಯ ಜೊತೆ ತಿನ್ಬೋದು. ಇಲ್ಲಾದರೆ ಪಚ್ಚಡಿ ಥರ ನೀವೇನು ವೆಜಿಟೇಬಲ್ ಸಲಾಡ್ ಮಾಡ್ತೀರಲ್ಲ ಆ ರೀತಿ ಒಂದು ಸೌತೆಕಾಯಿ, ಒಂದು ಈರುಳ್ಳಿ ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಇನ್ನೂ ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮನೇಲಿ ಈ ರೀತಿ ಪಲ್ಯ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಕುದಿಸಿರುವಂತಹ ಬೇಳೆನ ಇಲ್ಲಿ ಹಾಕೋತಾ ಇದ್ದೀನಿ. ಒಂದು 2 ಬೌಲಷ್ಟು ಬೇಳೆ ಆಗಿತ್ತು. ನಾನಿಲ್ಲಿ 1.5 ಬೌಲಷ್ಟು ಬೇಳೆನ ಇದಕ್ಕೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ನಾನು ಮೊದಲೇ ತೋರಿಸಿದ್ನಲ್ಲ ಮಸಾಲೆ ಪುಡಿ ಯೂಸ್ ಮಾಡ್ತೀನಿ ಇವತ್ತು ಅಂತ, ಈ ಮಸಾಲೆ ಪುಡಿನ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಕುದ್ದಿರುವಂಥ ಬೇಳೆನ ಹಾಕ್ಕೊಂಡಿರೋದ್ರಿಂದ ಪಲ್ಯನ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಏನಿಲ್ಲ. ಸೊಪ್ಪು ಕೂಡ ಇದು ಚೆನ್ನಾಗಿ ಬೆಂದಿರುತ್ತೆ. ಜಸ್ಟ್ 1 ನಿಮಿಷ ಮಾತ್ರ ಎಲ್ಲ ಮಸಾಲೆ ಬೇಳೆ ಹೀರ್ಕೊಳ್ಳೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಪಲ್ಯನ ಎತ್ತಿಟ್ಬಿಟ್ರೆ ಮುಗೀತು. ನಾನು ತೋರಿಸಿರೋ ಈ ರೆಸಿಪಿಲಿ ಆ ಹೋಮ್ ಮೇಡ್ ಮಸಾಲೆ ಏನಿದೆ ಅದೇ ಸ್ಪೆಷಲ್ಲು. ಅದು ಯಾವ ರೀತಿ ಫ್ಲೇವರು ಮತ್ತು ಟೇಸ್ಟ್ ಕೊಡುತ್ತೆ ನೋಡಬೇಕು. ಇವತ್ತು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದ್ರಿಂದ ನೀವು ಈ ಪಲ್ಯನ ಚಪಾತಿ ಜೊತೆ ಆಗ್ಬೋದು ಅಥವಾ ರೈಸ್ ಜೊತೆ ಕೂಡ ತಿನ್ಬೋದು. ನಾನು ಈ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ನಾನು ರೊಟ್ಟಿನ ಏನು ಖಡಕ್ಕಾಗಿ ಮಾಡ್ಕೊಂಡಿಲ್ಲ, ಸಾಫ್ಟಾಗಿ ಹೋಳಿಗೆ ಥರ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋಬೋದು. ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಆಲ್ರೆಡಿ ಜಾಸ್ತಿನೇ ಸೊಪ್ಪಿರೋದ್ರಿಂದ ನೀವು ಬೇಕಿದ್ದರೆ ಮಾತ್ರ ಹಾಕೋಬೋದು. ಪಲ್ಯ ಎಲ್ಲ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಕೂಡ ಮಾಡ್ಕೊಂಡ್ರಾಯ್ತು ಅಂತ ಬೇಳೆನ ಎತ್ತಿಟ್ಟಿದ್ದೆ. ಹಾಗೆ ಒಂದು ಟೊಮೆಟೊ ಕೂಡ ಇತ್ತಲ್ವ, ಅದನ್ನೇ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ. ನಾನು ಸಾಂಬಾರಿಗೆ ಇಲ್ಲಿ ಅಚ್ಚ ಖಾರ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿ ಖಾರ ಅಥವಾ ಸಾಂಬಾರಿಗೋಸ್ಕರ ಅಂತಲೇ ಮಸಾಲೆ ಖಾರ ಎಲ್ಲ ಮಾಡ್ಕೊಂಡಿರ್ತೀರ, ಅದಕ್ಕೆ ಬೇಕಾದರೂ ಹಾಕೋಬೋದು. ಮೊದಲೇ ಬೇಯಿಸಿಟ್ಕೊಂಡಿರೋದ್ರಿಂದ ಟೊಮ್ಯಾಟೊನ ಇಲ್ಲಿ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬೇಳೆನೇನು ಎತ್ತಿಟ್ಕೊಂಡಿದ್ದೆ ಅದು ಕೂಡ ಇದಕ್ಕೆ ಚೆನ್ನಾಗಿ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಸಾರು ರೆಡಿ ಆಯಿತು. ನಾನು ಕುಕ್ಕರ್ಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ಸಾಂಬಾರ್ಗೂ ಕೂಡ ಕೊನೆಯದಾಗಿ ನಾನು ಅದೇ ಮಸಾಲನ ಇಲ್ಲಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಟೊಮೆಟೊ ಇಷ್ಟ ಇಲ್ಲ ಅಂದರೆ ಹುಣಸೆಹಣ್ಣು ಕೂಡ ನೆನೆಸ್ಬಿಟ್ಟು ಹಾಕೋಬೋದು. ಸಮ್ಮರ್ ಆಗಿರೋದ್ರಿಂದ ಅಡುಗೆ ಬೇಗ ಹಾಳಾಗತ್ತೆ. ನೀವು ಸ್ವಲ್ಪ ಹುಣಸೆಹಣ್ಣು ಅಥವಾ ಟೊಮೆಟೊ ಹುಳಿ ಜಾಸ್ತಿಯಾಗಿ ಮಾಡಿಕೊಂಡ್ರೆ ನೈಟ್ವರೆಗೂ ಏನೂ ಆಗೋದಿಲ್ಲ. ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಎತ್ತಿಡಬೇಕು, ಇಲ್ಲಾಂದರೆ ಪದೇ ಪದೇ ಬಿಸಿ ಮಾಡ್ತಾ ಇರಬೇಕು. ಅದೆಲ್ಲ ಬೇಡ ಅಂದರೆ ಒಂದು ಸ್ವಲ್ಪ ಹುಳಿನ ಜಾಸ್ತಿ ಹಾಕಿಬಿಟ್ರೆ ಅಡುಗೆ ಬೇಗ ಕೆಡೋದಿಲ್ಲ. ನಾನಿಲ್ಲಿ ಸಾಂಬಾರಿಗೆ ಕೊನೆಯದಾಗಿ ಅದು ಮಸಾಲ ಪುಡಿನ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಕುದಿಸಿ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಉತ್ತರ ಕರ್ನಾಟಕದ ಇನ್ನೊಂದಿಷ್ಟು ರೆಸಿಪಿಗಳ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ತಿರ್ಬೋದು ಊಟಕ್ಕೆ ಯಾವ ರೀತಿ ನಾನು ಹಾಕ್ಕೊಟ್ಟಿದ್ದೀನಿ ಅಂತ. ಬೇಳೆ ಸಾರು, ಅದ್ರ ಜೊತೆಗೆ ಬೇಳೆ ಪಲ್ಯ, ಸ್ವಲ್ಪ ರೈಸು, 1-2 ರೊಟ್ಟಿ, ಒಂದು ನೆಂಚ್ಕೊಳ್ಳೋಕ್ಕೆ ಈರುಳ್ಳಿನ ಕೊಟ್ಟಿದ್ದೀನಿ. ನಿಮಗೇನಾದರೂ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾವುದಾದ್ರೂ ಅಡುಗೆ, ಸ್ವೀಟು ಇದೇನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಹೇಳಿರುವಂಥ ಅಡುಗೆನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಟ್ಟು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನನ್ನ ಮಗ ನೋಡಿ ಎಲ್ಲ ಗಾಡಿನೂ ಒಂದು ಲೈನಲ್ಲಿ ನಿಂದಿರಿಸಿದ್ದಾನೆ. ಇದು ನಮ್ಮ ಗಾಡಿಗಳೆಲ್ಲ ಅಂತ ತೋರಿಸ್ತಾ ಇದ್ದಾನೆ. ಅವ್ರ ತಂಗಿಯೂ ಕೂಡ ಇಷ್ಟೆಲ್ಲ ಆಡೋಕ್ಕಿದ್ರು ನನ್ನ ಮಗಳಿಗೆ ಒಂದು ಗಾಡಿನೂ ಇನ್ನು ಕೊಡೋದಿಲ್ಲ. ಇಲ್ಲ ಮುರಿದೋಗಿರೋದು ಅಥವಾ ಚಿಕ್ಕ ಚಿಕ್ಕ ಪೀಸ್ ಆಗಿರುತ್ತಲ್ಲ ಅದನ್ನೆಲ್ಲ ಎತ್ತಿ ಕೊಡ್ತಾನೆ ಅವಳಿಗೆ ಆಡೋಕ್ಕಂತ. ಮಕ್ಕಳ ಜೊತೆ ವ್ಯಾಲ್ಯೂಯಬಲ್ ಆಗಿ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಈವ್ನಿಂಗು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಕಸ ಗುಡಿಸೋದು ಅದೆಲ್ಲ ಇರತ್ತಲ್ವ, ಹಾಗೆ ದೀಪನೂ ಕೂಡ ಅಂಟಿಸ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸು ಹಾಗೆ ಟೀನ ಕೊಡ್ತಾಯಿದ್ದೀನಿ. ನೀವು ಚಿಪ್ಸ್ ನೋಡಿದ್ದೀರಲ್ವ, ಇದು ಹೋಮ್ ಮೇಡು. ಅಂದರೆ ನಾನು ಮಾಡಿಲ್ಲ, ಬಟ್ ಅಲ್ಲಿ ಮಾಡ್ತಾರೆ ಹೋಮ್ ಮೇಡು. ಅಲ್ಲಿ ಹೋಗಿ ತೊಗೊಂಬಂದಿದ್ದು. ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ಇಷ್ಟ ಅಲ್ವಾ. ಪ್ಯಾಕೆಟಲ್ಲಿ ಬರೋದು ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ತೊಗೊಂಬಂದು ಕೊಡ್ತೀನಿ. ಜಾಸ್ತಿ ಏನು ಕೊಡೋದಿಲ್ಲ. ಇದರಲ್ಲಿ ಇಷ್ಟು ಬೌಲಲ್ಲಿ ಇದ್ದಿಲ್ಲ, ಇದರಲ್ಲೇ ಎಲ್ಲರೂ ತಿನ್ನೋದು. ಹಾಗೆ ಎಲ್ರಿಗೂ ಟೀ ಕೊಟ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಕೂಡ ಟೀನ ಕುಡಿತಾ ಇದ್ದೀವಿ. ಟೀನೆಲ್ಲ ಮುಗಿಸಿ ಮತ್ತು ನೈಟು ಚಪಾತಿನ ಮಾಡ್ಕೊಂಡಿದ್ದೆ ಇವತ್ತು. ಚಪಾತಿಗೆ ಪಲ್ಯ ಮತ್ತು ಸಾಂಬಾರು ಅದೆಲ್ಲ ಇತ್ತು. ಜಸ್ಟ್ ಚಪಾತಿ ಒಂದೇ ನೈಟು ಊಟಕ್ಕೆ ಮಾಡ್ಕೊಂಡಿದ್ದು. ಮಧ್ಯಾಹ್ನ ಮಾಡ್ಕೊಂಡಿರೋ ಪಲ್ಯ ಮತ್ತು ಸಾಂಬಾರು ಇನ್ನೂ ಮಿಕ್ಕಿತ್ತು. ಅದೇ ಆಗತ್ತೆ ಅಂದ್ಬಿಟ್ಟು ಇದಕ್ಕೆ ಮತ್ತೇನು ಮಾಡ್ತಾಯಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಯಾಕೆ ಇಷ್ಟ ಆಯಿತು, ಯಾಕೆ ಇಷ್ಟ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಒಲೆಯಲ್ಲೇ ಮಾಡೋದು ನಾವು. ಒಲೆಯಲ್ಲಿ ಮಾಡಿದ ಅಡುಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ನಾವು ಡೈಲಿ ಒಲೆ ಮೇಲೆ ಮಾಡೋದ್ರಿಂದ ನಮ್ಗೆ ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸಲ್ಲ. ನಾರ್ಮಲಾಗಿ ಇರುತ್ತೆ ಫುಡ್ಡು ಅಂದ್ಕೊತೀವಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್.